ನಮಸ್ಕಾರ. 2 ಕೋಟಿ ದುಡ್ಡನ್ನ ಆರಾಮಾಗಿ ದುಡ್ದು ಬಿಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ 29ನೇ ವಯಸ್ಸಿನಿಂದ 39ನೇ ವಯಸ್ಸಿನೊಳಗಡೆ 2 ಕೋಟಿ ದುಡ್ಡನ್ನ ಆರಾಮಾಗೆ ದುಡಿದು ಬಿಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಯಾವ್ಯಾವ ರಾಶಿ ನಕ್ಷತ್ರ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಹಿಂದಿನ ಕಾಲದಲ್ಲಿ ಇತ್ತು. ಈ ಒಂದು 50 ವರ್ಷದಿಂದ 30 ವರ್ಷ 40 ವರ್ಷದ ಹಿಂದ್ಗಡೆ ಇತ್ತು. ಕೋಟಿ ಕೋಟಿ ದುಡ್ಡು ಮಾಡಬೇಕು ಅಂದರೆ 40-50 ವರ್ಷದಿಂದ ಭಾಳ ಕಷ್ಟ ಇತ್ತು. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಇಂಥ ಫಾಸ್ಟ್ ದುನಿಯಾದಲ್ಲಿ ಕೋಟಿ ಕೋಟಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಆರಾಮಾಗಿ ದುಡಿದು ಬಿಡ್ತಾರೆ. ಯಾಕೆಂದರೆ ಈ ರಾಶಿ ನಕ್ಷತ್ರದವರೇ ಅಷ್ಟೇ, ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ನಾನು ಗೆದ್ದೇ ಗೆಲ್ತೀನಿ ಅಂತಾರೆ. ಅಷ್ಟೇ ಸೋಂಬೇರಿಗಳು ಆಗಿರ್ತಾರೆ. ಆಕ್ಟಿವ್ ಆದರೂ ಮೈಂಡಿಗೆ ತಗೊಂಡ್ರು, ಮೈಂಡಿಗೆ ಬಂತು ಅಂತಂದರೆ ನಾನು ಮಾಡೋವರೆಗೂ ಬಿಡಲ್ಲ ಅಂತಾರೆ ಈ ರಾಶಿ ನಕ್ಷತ್ರದವರು. ಯಾವ್ಯಾವ ರಾಶಿ ನಕ್ಷತ್ರಪ್ಪ ಅಂತಂದರೆ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ, ಈ ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಚಿಕ್ಕ ವಯಸ್ಸಿನಲ್ಲೇ ಕಣ್ರಿ, ಚಿಕ್ಕ ವಯಸ್ಸಿನಲ್ಲೇ. ಇನ್ನು ಕನ್ಯಾ ರಾಶಿ ಹಸ್ತ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲೇ 29ನೇ ವಯಸ್ಸಿನಿಂದ 39ನೇ ವಯಸ್ಸಿನೊಳಗಡೆ ಆರಾಮಾಗಿ 2 ಕೋಟಿ ರೂಪಾಯಿ ಮಾಡಿಬಿಡ್ತಾರೆ. ನಾನು ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಗುರುಗಳೇ ಅಂತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಬಿಸ್ನೆಸ್ ಮಾಡೋದ್ರಲ್ಲೂ ನಂಬರ್ 1, ಜಾಬ್ ಮಾಡೋದ್ರಲ್ಲೂ ನಂಬರ್ 1, ಕೃಷಿ ವ್ಯವಸಾಯದಲ್ಲೂ ನಂಬರ್ 1 ಅಂತಾರೆ. ಕಷ್ಟಪಡ್ತಾರೆ, ಸೋಲ್ತಾರೆ, ಕೆಳಗಡೆ ಬೀಳ್ತಾರೆ, ಮೇಲಕ್ಕೆ ಹೋಗಿ ಸಡನ್ನಾಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಕೂಡಿಟ್ಕೊಂಡಿರೋ ದುಡ್ಡು ಒಂದೇ ಸರಿ ಉಡಿಸಾಕ್ಬಿಡುತ್ತೆ. ಅಳ್ತಾರೆ, ನೋವು ಪಡ್ತಾರೆ, ಕೆಲಸಕ್ಕೋಸ್ಕರ ಅಲದಾಡ್ತಾರೆ, ಒದ್ದಾಡ್ತಾರೆ. ಆಮೇಲೆ ಇವರು ಪಟ್ಟಿರೋ ಕಷ್ಟಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ತುಂಬ ಚಾಣಾಕ್ಷ ಆಗಿರ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು. ಇಲ್ಲ ಅಂದರೆ 40ರಿಂದ 45 ವರ್ಷದೊಳಗಡೆ, ಇವರಿಗೆ 40ನೇ ವಯಸ್ಸಿನಿಂದ 45 ವರ್ಷದೊಳಗಡೆ ಆದರೂ ಖಂಡಿತವಾಗ್ಲೂ ಆರಾಮಾಗಿ 2 ಕೋಟಿ ಮಾಡ್ತಾರೆ. ಸೈಟು ತಗೋತಾರೆ, ಮನೆನೂ ಕಟ್ಟಿಸ್ತಾರೆ. ನಿಂತಿರೋ ಮನೆ ನಿಂತು ಮನೆ ಕಟ್ಟಿಸ್ತಾರೆ, ಇಲ್ಲ ಕಟ್ಟಿರೋ ಮನೆ ತಗೊಂತಾರೆ, ಅಪಾರ್ಟ್ಮೆಂಟುಗಳು ತಗೊಂತಾರೆ. ಎಸ್ಪೆಷಲಿ ಈ ಭೂಮಿ ಲ್ಯಾಂಡಿಗೆ ಕೈ ಹಾಕೋಕ್ಕೆ ಹೋಗ್ತಾರೆ. ಇಷ್ಟ, ಜಮೀನು ಮಾಡಿಸ್ಬೇಕು ಅಂತಲೂ ಇಷ್ಟ, ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕೂ ಇಷ್ಟ. ಒಟ್ಟಾರೆ ಇವರು ಹಿಡಿದಿದ್ದು ಹಠ ಮಾತ್ರ ಖಂಡಿತವಾಗ್ಲೂ 100ಕ್ಕೆ 70% ಆಫ್ ದಿ ಪೀಪಲ್ಸ್, 70 to 75% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಕ್ಲಿಕ್ ಆಗೇ ಆಗ್ತಾರೆ. ಆ ದೇವ್ರ ಆಶೀರ್ವಾದ, ಭಗವಂತನ ಆಶೀರ್ವಾದ. ಇವರು ಎಸ್ಪೆಷಲಿ ಕಷ್ಟಪಡ್ತಾರೆ, ಹೇಳ್ತಿರ್ತಾರೆ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೆ ಕಣ್ರಿ ದುಡ್ಡು ಬರೋದು ಅಂತ ಗತ್ತಲ್ಲಿ ಮಾತಾಡ್ತಿರ್ತಾರೆ. ಯಾಕಂದರೆ ಹಠಕ್ಕೆ ಬಿದ್ರೇ ಈ ರಾಶಿ ನಕ್ಷತ್ರದರು ನೋಡಮ್ಮ ಹೆಂಗೆ ಬಂದೆ ಮುಂದೆ ಕಷ್ಟಪಡ್ಬೇಕಣೋ. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದುಡ್ಡು ಉದುರಲ್ಲ. ದುಡಿಬೇಕು, ಟ್ಯಾಲೆಂಟ್ ಇರಬೇಕು, ತಲೆ ಓಡಿಸು, ಖಂಡಿತವಾಗ್ಲೂ ನೀನು ಜೀವನದಲ್ಲಿ ಮುಂದೆ ಬರ್ತೀಯ ಅಂತ ಇನ್ನೊಬ್ರಿಗೆ ಬುದ್ಧಿ ಹೇಳ್ತಾರೆ. ಸಿಕ್ಕಾಬಿಟ್ಟೆ ಕೇಳ್ರಿ ಇವ್ರಿಗೆ. ಆ ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ ಐಡಿಯಾಸ್ ಕೇಳ್ರಿ ಇವ್ರಿಗೆ. ಎಕ್ಸಲೆಂಟ್ ಐಡಿಯಾಸ್ ಇರುತ್ತೆ. ಸಿಕ್ಕಾಬಿಟ್ಟೆ ಗೈಡ್ ಮಾಡ್ತಿರ್ತಾರೆ ಎಲ್ಲರಿಗೂ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.